ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಳೆದ ಬಾರಿ 4 ಜನರ ಮೇಲೆ ಗೂಂಡಾ ಆಕ್ಟ್ ಮಾಡಿ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ರೌಡಿ ಶೀಟರ್ಗಳು ಹಾಗೂ ಸಂಘಟಿತ ಅಪರಾಧಗಳಲ್ಲಿ ತೊಡಗಿರುವಂತಹ ಈಗ ಕಳೆದ 2 ದಿನಗಳಿಂದ 22 ಜನರ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಮೈಸೂರು, ಬೆಂಗಳೂರು, ದಾವಣಗೆರೆ, ಬೆಳಗಾವಿ ಈ ಠಾಣಾ ವ್ಯಾಪ್ತಿಯಲ್ಲಿ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಗಡೀಪಾರು ಮಾಡಿದಂತಹ ರೌಡಿಗಳು ಶೀಘ್ರದಿಂದ ಯಾವುದೇ ರೀತಿಯಲ್ಲೂ ಜನರಿಗೆ ತೊಂದರೆ ಆಗಬಾರದೆಂದು ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಗಡೀಪಾರು ಮಾಡಲಾಗಿದೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಹಾಕಿದ್ದು, ಅದೇ ರೀತಿ 83 ಜನರ ಮೇಲೆ ಈಗಾಗಲೇ ನಾವು ಗಡೀಪಾರ ಆದೇಶವನ್ನು ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮಾಡಿದ್ದು ಇತ್ತು. ಅದರ ಜೊತೆಗೆ ಮುಂದುವರೆದು ಯಾರು ರೌಡಿ ಶೀಟರ್ಸ್ ಇದ್ದಾರೆ, ಅದೇ ರೀತಿ ಅವರು ಒಂದು ಸಂಘಟಿತ ಅಪರಾಧಗಳು, ಅದು ಬೇರೆ ಬೇರೆ ಚಟುವಟಿಕೆ, ಡ್ರಗ್ಸ್ ಇರ್ಬೋದು, NDPS ಕೇಸಸ್ ಇರ್ಬೋದು, ಅಥವಾ ಮಟ್ಕಾ ಆಡಿಸುವಂಥದ್ದು, ಕ್ರಿಕೆಟ್ ಬೆಟ್ಟಿಂಗ್, ಹೀಗೆ ಸಂಘಟಿತ ಅಪರಾಧ ಪ್ರಕರಣಗಳು ಮತ್ತು ಡ್ರಗ್ ರಿಲೇಟೆಡ್ ಪ್ರಕರಣಗಳು, ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ರೌಡಿ ಶೀಟರ್ಸ್ ಒಟ್ಟು ಈವರೆಗೆ ನಾವು 83 ಜನರ ಮೇಲೆ ಗಡೀಪಾರ ಆದೇಶವನ್ನು ಮಾಡಿದ್ದು. ಮತ್ತು ಈಗ ಕಳೆದ 2 ದಿನಗಳಲ್ಲಿ ಮತ್ತೆ ಮುಂದುವರೆದು 22 ಜನರನ್ನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟಿಂದ ಗಡೀಪಾರು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಠಾಣಾವಾರು ಮಾಹಿತಿ ಹೇಳೋದಾದರೆ, ಬೆಳ್ಳಿಗೇರಿ ಪೊಲೀಸ್ ಠಾಣೆಯಿಂದ 4, ಶಹರದಿಂದ 1, ಕಸಬಾಪೇಟೆಯಿಂದ 4, ಹಳೆ ಹುಬ್ಬಳ್ಳಿಯಿಂದ 3, ಅಶೋಕ್ ನಗರದಿಂದ 1, ಶಹರ ಧಾರವಾಡ 2, ಉಪನಗರ ಹುಬ್ಬಳ್ಳಿ 2, ವಿದ್ಯಾನಗರ 1, APMC ಕೇಶವಾಪುರ, ಕಮ್ರಿಪೇಟೆ ಮತ್ತು ಧಾರವಾಡ ಸಬರ್ಬನ್ ಠಾಣೆಗಳಿಂದ ತಲಾ 1 ಸೇರಿದಂತೆ ಒಟ್ಟು 22 ಜನರ ಮೇಲೆ ನಾವು ಈ ಒಂದು ಆದೇಶವನ್ನು ಮಾಡಿದ್ದೇವೆ. ಈ 22 ಜನರನ್ನು ನಾವು ಗಡೀಪಾರು ಆದೇಶ ಮಾಡಿರುವಂಥದ್ದು ಬೇರೆ ಬೇರೆ ವಿಭಾಗಕ್ಕೆ ನಾವು ಮಾಡಿದ್ದೇವೆ. ಕಲಬುರಗಿ ವಿಭಾಗದ ಜಿಲ್ಲೆಗಳಾಗಿರುವಂಥ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ 3 ಜನ, ಬಳ್ಳಾರಿ ವಿಭಾಗದ ಜಿಲ್ಲೆಗಳಿಗೆ 4, ಮೈಸೂರು ವಿಭಾಗದ ಜಿಲ್ಲೆಗಳಿಗೆ 5, ಬೆಂಗಳೂರು ವಿಭಾಗದ ಜಿಲ್ಲೆಗಳಿಗೆ 2, ಅದೇ ರೀತಿ ದಾವಣಗೆರೆ ವಿಭಾಗದ ಜಿಲ್ಲೆಗೆ 1, ಬೆಳಗಾವಿ ವಿಭಾಗದ ಮತ್ತೊಂದು ಜಿಲ್ಲೆಗೆ, ಅದೇ ರೀತಿ ಕಲಬುರಗಿ ನಗರ, ಮೈಸೂರು ನಗರ ಮತ್ತು ಮಂಗಳೂರು ವಿಭಾಗದಲ್ಲಿ ತಲಾ 2, 3 ಮತ್ತು 1ರಂತೆ 22 ಜನರನ್ನು ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಕರ್ನಾಟಕ ಪೊಲೀಸ್ ಅಧಿನಿಯಮ ಏನಿದೆ 1963, ಅದರ ಕಲಂ 55ರಲ್ಲಿ ನಾವು ಗಡೀಪಾರು ಮಾಡಲಿಕ್ಕೆ ಅವಕಾಶ ಉಂಟು. ಯಾವುದೇ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಚಲನವಲನ ಮತ್ತು ಕಾರ್ಯಗಳಿಂದ ವ್ಯಕ್ತಿಗಳಿಗೆ ಅಥವಾ ಸ್ವತ್ತಿಗೆ ಭಯ, ಅಪಾಯ ಅಥವಾ ಹಾನಿ ಉಂಟು ಮಾಡುವ ಉದ್ದೇಶ ಇರುತ್ತದೆ, ಹಾನಿ ಆಗುತ್ತದೆ ಅನ್ನಂಗಿದ್ರೆ ನಮಗೆ ಇದು ಮಾಡಲಿಕ್ಕೆ ಅವಕಾಶ ಉಂಟು. ಆ ಪ್ರಕಾರ ಪ್ರಸಕ್ತ ಸಾಲಿನಲ್ಲಿ ಒಟ್ಟಾರೆಯಾಗಿ 83 ಹಿಂದೆ ಮಾಡಿದ್ದು ಪ್ಲಸ್ 22 ಇವಾಗಿಂದು ಸೇರಿ 105 ಜನರನ್ನು ನಾವು ಗಡೀಪಾರು ಆದೇಶ ಮಾಡ್ದಂಗಾಗಿದೆ. ಈ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಅವರು ವೈಲೆಂಟ್ ಬಾಡಿಲಿ ಆ್ಯಕ್ಟಿವಿಟೀಸು ಅಂದರೆ ಅಫೆನ್ಸಸ್ಸು ಅಂದರೆ 307, 302, ರೈಟಿಂಗು, ಅದ್ರ ಜೊತೆಗೆ NDPS ಮತ್ತು ಇತರೆ ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ಅವರು ತೊಡಕೊಂಡಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಸೊ ಅವರ ಹೆಸರುಗಳು ಅಖಿಲೇಶು, ಉಮೇಜುಲ್ಲಾ, ವಿಶಾಲ್, ರಾಹುಲ್, ಪುಂಡ್ಲಿಕ್, ಅರ್ಬಾಜ್, ವಿಕ್ಕಿ, ವಿನಾಯಕ್, ದೀಪಕ್ ಹಾಗೂ ಪವನ್, ರಾಹುಲ್, ನವೀನ್, ಅಭಿಷೇಕ್, ಶ್ರೀನಿವಾಸ್, ಆಕಾಶ್, ಸಿರಾಜ್, ರಾಹುಲ್, ಯಶವಂತ್, ಮೆಹಬೂಬ್ ಸಾಬ್ ಮತ್ತು ಇನ್ನೊಬ್ಬ ಅಭಿಷೇಕ್ ತಂದೆ ರವಿ ಅಂತ, ಮತ್ತು ಶಂಕರ್, ಅರ್ಜುನ್, ಹೀಗೆ 22 ಜನರನ್ನ ಈಗ ನಾವು ನಿನ್ನೆ ಮತ್ತು ಇವತ್ತು 2 ದಿನಗಳಲ್ಲಿ, ನಿನ್ನೆ ಮೊನ್ನೆ ಇವತ್ತು 3 ದಿನಗಳಲ್ಲಿ ಗಡೀಪಾರು ಆದೇಶ ಮಾಡಿರುವಂಥದ್ದು. ಇದು ಇನ್ನೂ ಕೆಲವರನ್ನ ನಮ್ಮ ಒಂದು ತಪಾಸಣೆಯಲ್ಲಿದ್ದಾರೆ, ನಮ್ಮ ಒಂದು ಮಾನಿಟರಿಂಗಲ್ಲಿದ್ದಾರೆ. ಯಾರು ಇನ್ನೂ ಫರ್ದರ್ ಫಿಟ್ ಕೇಸಸ್ ಬರುತ್ತೆ ಅಂಥ ವ್ಯಕ್ತಿಗಳ ಮೇಲೆ ಕೂಡ ಗಡೀಪಾರು ಆದೇಶವನ್ನು ಮುಂದುವರಿಸಲಾಗುತ್ತೆ. ಇಲ್ಲ, ಗಡೀಪಾರು ಆದೇಶ ಕೇವಲ ಮಾಡಿ ಅವ್ರನ್ನ ಹೋಗೋದು ಅಂತಲ್ಲ. ಯಾವುದೋ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ ಅಂದರೆ ಆ ಕಲಬುರಗಿ ಜಿಲ್ಲೆ ಯಾವುದೋ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ನಾವು ಸೂಚನೆ ಕೊಟ್ಟಿರ್ತೀವಿ. ಅದೇ ರೀತಿ ಅಲ್ಲಿ ತೊಗೊಂಡೋಗಿ ಬಿಟ್ಟು ಬಂದಿರ್ತೀವಿ. ಮತ್ತು ಆ ಠಾಣೆಯಲ್ಲಿ ಅವರು ರೆಗ್ಯುಲರಾಗಿ ಹೋಗ್ಬಿಟ್ಟು ಎಂಟ್ರಿ ಮಾಡಬೇಕು, ನಾವಿಲ್ಲಿದ್ದೀವಿ ಅನ್ನುವಂಥದ್ದು. ಪ್ಲಸ್ ಬೇರೆ ಬೇರೆ ರೀತಿಯಿಂದ ಅವ್ರದ್ದು ಮಾನಿಟರಿಂಗ್ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಕೋರ್ಟ್ ಇದ್ದಂಥ ಸಂದರ್ಭದಲ್ಲಿ ಗಡೀಪಾರು ಇದ್ದಾಗ ಕೋರ್ಟಿಂದ ಅನುಮತಿಯನ್ನು ಪಡ್ಕೊಂಡು ಅವರು ಇಲ್ಲಿ ಕೋರ್ಟ್ ಅಪಿಯರ್ ಆಗಲಿಕ್ಕೆ ಬರ್ತಾರೆ. ಒಂದು
ಕೆಲವರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಸ್ವಲ್ಪ ಈ ಕಡೆ ಯಾವಾಗಾದ್ರೂ ಬಂದು ಹೋಗೋದು ಆ ಥರ ಮಾಡೋವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಯಾಕಂದರೆ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರದಲ್ಲಿ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾರು ಗಡೀಪಾರ ಆದೇಶಕ್ಕೆ ಒಳಗಾಗಿತ್ತು ಆ ವ್ಯಕ್ತಿ ಬಂದು ಆ ಒಂದು ರೈಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬಂದಿತ್ತು. ಅವನ ಮೇಲೆ ನಾವು ಇನ್ನೂ ಮುಂದುವರೆದು ಬೇರೆ ರೀತಿ ಮುಂಜಾಗ್ರತಾ ಕ್ರಮವಾಗಿ ಅವತ್ತು ಪ್ರಕರಣಗಳಾಗಿತ್ತು. ಈಗ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ಕಾನೂನಲ್ಲಿರುವಂಥ ಅವಕಾಶನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ಸೇರಿದಂತೆ ನಾವು ಗೂಂಡಾ ಆ್ಯಕ್ಟು ಮತ್ತು ಯಾರು ಡ್ರಗ್ ಪೆಡ್ಲಿಂಗ್ ಮಾಡೋವಂಥವ್ರು ಇದ್ದಾರೆ ಅವ್ರ ವಿರುದ್ಧ ಫಿಟ್ NDPS ಅಂತ ಬರುತ್ತೆ. ಅಂದರೆ ಯಾವ ರೀತಿ ಗೂಂಡಾ ಆ್ಯಕ್ಟು ಬೇರೆ ರೌಡಿಸಮ್ಮು, ಬೂಟ್ಲೆಗರ್ಸು, ಪೈರೇಟರ್ಸು, ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಇರುತ್ತೆ, ಅದೇ ರೀತಿ ಫಿಟ್ NDPS ಅನ್ನುವಂಥದ್ದು ಡ್ರಗ್ ಪೆಡ್ಲರ್ಗಳಿಗಿರುತ್ತೆ. ಅದು ಕೂಡ ಈ ಗೂಂಡಾ ಆ್ಯಕ್ಟ್ ರೀತಿಯಲ್ಲೇ ಸುಮಾರು 1 ವರ್ಷಗಳ ಕಾಲ ಅವ್ರನ್ನ ಡಿಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅಂತ ಫಿಟ್ NDPS ಕೇಸಸ್ ಕೂಡ ನಾವು ಫೈಲ್ ಬಿಲ್ಡ್ ಮಾಡಿ ಆದೇಶಗಳು ರೆಡಿ ಮಾಡ್ಕೊಂಡಿದ್ದೀವಿ. ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರು ನಮ್ಮ ವಶಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆದೇಶಗಳನ್ನು ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಗುಲ್ಬರ್ಗ ವಿಭಾಗದಿಂದ ಈ ಕಡೆ ಮೈಸೂರು ವಿಭಾಗದವರೆಗೂ ಮತ್ತು ನಮ್ಮ ಈಸ್ಟರ್ನ್ ರೇಂಜ್ ಬೆಳಗಾವಿಯಿಂದ ಸೇರಿ ಮಂಗಳೂರು ವಿಭಾಗದವರೆಗೂ ಬೇರೆ ಬೇರೆ ಕಡೆ ಅವ್ರನ್ನ ಸ್ಪ್ರೆಡ್ ಔಟ್ ಮಾಡಿದ್ವಿ. ಈಗ ಒಂದೇ ಕೆಲವು ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರೋ 2-3 ಗಡಿಪಾರು ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಜಾಗಕ್ಕೆ ಮಾಡಲ್ಲ. ಯಾಕಂದರೆ ಅಲ್ಲಿ ಹೋದಾಗ ಮತ್ತೆ ಅವರು ಮತ್ತೆ ಆರ್ಗನೈಸ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂಥವ್ರನ್ನ ಬೇರೆ ಬೇರೆ ಭಾಗಕ್ಕೆ ಮಾಡೋವಂಥದ್ದು ಕೂಡ ಮಾಡ್ತೀವಿ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಬೇಕು, ಶಾಂತಿ ಕದಡುವಂಥ ಪ್ರಯತ್ನಕ್ಕೆ ಯಾರೇ ಮುಂದಾದರೂ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ. ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಡಿಪಾರು ಮಾಡಿರುವಂಥದ್ದು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಇದೇ ಮೊದಲು. ಮತ್ತು 4 ಗೂಂಡಾ ಆ್ಯಕ್ಟ್ಗಳು ಏನು ಮಾಡಿದ್ವಿ, ಆ 4 ಗೂಂಡಾ ಆ್ಯಕ್ಟಲ್ಲಿ ಒಳಪಟ್ಟಂಥ ಆರೋಪಿಗಳನ್ನು ಅಡ್ವೈಸರಿ ಬೋರ್ಡ್ ಅಂತ ಹೈಕೋರ್ಟ್ ಮುಂದೆ ಅದನ್ನು ರಿವ್ಯೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ನಾವು ಮಾಡಿರೋ ಆದೇಶ ಸರಿ ಇದೆ ಅಂತ 1 ವರ್ಷಗಳ ಕಾಲ ನಮ್ಮದು ಏನು ಪ್ರಿವೆಂಟಿವ್ ಡಿಟೆನ್ಷನ್ ಇದೆ ಅದನ್ನು ಅಡ್ವೈಸರಿ ಬೋರ್ಡ್ ಎತ್ತಿಡಿದೆ. ಮತ್ತು ಅವ್ರಿಗೆ ಮುಂದುವರೆದು ಹೈಕೋರ್ಟಲ್ಲಿ ಅದನ್ನು ಕ್ವಶನ್ ಮಾಡೋಂಥದ್ದೆಲ್ಲ ಇರುತ್ತೆ. ಹಂಗೆ ಅವರೇನು ಕ್ವಶನ್ ಮಾಡಿದರೆ ಅದಕ್ಕೆ ಸೂಟಬಲಿ ನಾವು ಕಾರ್ಯವಾಹಿ ರಿಮಾರ್ಕ್ಸ್ ಇರ್ಬೋದು ಅಥವಾ ನಮ್ಮ ಅಬ್ಸರ್ವೇಷನ್ಸು, ನಮ್ಮ ಅಬ್ಜೆಕ್ಷನ್ಸ್ ಅದನ್ನು ಕೊಡುವಂಥ ಪ್ರಕ್ರಿಯೆ ಮುಂದುವರಿಯುತ್ತೆ. ಮತ್ತು ಎಲ್ಲ ರೌಡಿ ಶೀಟರ್ಸ್ ನಿನ್ನೆ ಕೂಡ ನಾನು ಹೇಳಿದೆ, ಸುಮಾರು ನಮ್ಮಲ್ಲಿರುವಂಥ 1390 ಚಿಲ್ಲರ ರೌಡಿ ಶೀಟರ್ಸ್ ಯಾರ್ಯಾರು ಇದ್ದಾರೆ, ಅವೈಲೇಬಲ್ ಇದ್ದಾರೆ, ಅವರೆಲ್ಲರ ಮೇಲೂ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ BNSS ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಬೈಂಡ್ ಓವರ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಸುಮಾರು 100ಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಬೇರೆ ಬೇರೆ ಕೇಸಲ್ಲಿ. ಅದೇ ರೀತಿ ಕೆಲವರು ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಉದ್ಯೋಗಾರ್ಥಿ ಹೋಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಅಂಥವ್ರನ್ನೂ ಕೂಡ ಕರೆಸ್ಬಿಟ್ಟು, ಯಾಕಂದರೆ ಈ ಹಬ್ಬ ಹರಿದಿನ ಇದ್ದಂಥ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ವಾಪಸ್ ಬಂದಾಗ ಅಲ್ಲಿ ಕೃತ್ಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೊರಗಡೆ ಕೆಲಸ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ನಾವು ಮುಂಜಾಗ್ರತಾ ಕ್ರಮ ತೊಗೊಂಡಿಲ್ಲ ಅಂತಂದರೆ ಅವರಿಗೆ ಹೊರಗಡೆ ಇದ್ದೀವಿ, ನಾವು ಯಾರು ಮಾನಿಟರಿಂಗಲ್ಲಿ ಇಲ್ಲ ಅನ್ನೋಂಥದ್ದು ಭಾವನೆ ಬರುತ್ತೆ. ಹಾಗಾಗಿ ಯಾರು ಹೊರಗಡೆ ಇದ್ದಾರೆ, ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಅಥವಾ ತಲೆ ತಪ್ಪಿಸ್ಕೊಂಡಿದ್ದಾರೆ, ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಪ್ರತಿಯೊಬ್ಬರನ್ನು ಬೈಂಡ್ ಓವರ್ ಮಾಡೋಂಥ ಕೆಲಸ ಮಾಡಿ ಅಂತ ನಮ್ಮ ಅಧಿಕಾರಿಗಳು ಸೂಚನೆ ಮಾಡಿದ್ವಿ. ಅದರಲ್ಲಿ ಒಂದು 2-3 ಪ್ರಕರಣಗಳಲ್ಲಿ ಆ ಥರ ಆಗಿರುವಂಥದ್ದು ಆಗಿದೆ. ಈಗ ನ್ಯಾಚುರಲ್ ಜಸ್ಟಿಸ್ ಎಲ್ಲರಿಗೂ ಇರುತ್ತೆ. ಭಾಳಷ್ಟು ಜನ ಸ್ಟೇಗೆ ಹೋದಂಥ ಸಂದರ್ಭದಲ್ಲಿ ಅದು ಕನ್ಸಿಡರ್ ಆಗಿಲ್ಲ. ಈವನ್ ಗೂಂಡಾ ಆ್ಯಕ್ಟ್ ಆಗ್ತಂಥ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ನಾವು ಅವ್ರನ್ನ ಜೈಲಲ್ಲಿ ಇಡಲಿಕ್ಕೆ ಅವಕಾಶ ಇರುವಂಥದ್ದು ಅಡ್ವೈಸರಿ ಬೋರ್ಡ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಅವರು ಇಲ್ಲ ಪೊಲೀಸ್ ಇಲಾಖೆ ಮಾಡಿದ್ರೆ ಸರಿ ಇದೆ ಅನ್ನೋಂಥದ್ದನ್ನ ತೆಗೆದಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅವ್ರು ನ್ಯಾಚುರಲ್ ಜಸ್ಟಿಸು ವರ್ಕ್ ಆಗುತ್ತೆ, ಪ್ರಯತ್ನ ಮಾಡ್ತಾರೆ. ಕೆಲವೊಂದು ಕನ್ಸಿಡರ್ ಮಾಡುತ್ತೆ ಕೋರ್ಟ್. ಕನ್ಸಿಡರ್ ಮಾಡೋವಂಥ ಸಂದರ್ಭದಲ್ಲಿ ನಾವು ಅಬ್ಜೆಕ್ಷನ್ ಆಗಿ ಯಾವ ಕಾರಣಕ್ಕೆ ನಾವು ಅವ್ರನ್ನ ಎಕ್ಸ್ಟರ್ಮೆಂಟ್ ಮಾಡಿದ್ವಿ ಅನ್ನೋಂಥದ್ದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಕನ್ಸಿಡರ್ ಮಾಡುತ್ತೆ ಕೋರ್ಟು, ಕೆಲವು ಸಂದರ್ಭದಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಹಂಗಂತ ನಾವು ಮಾಡೋವಂಥ ಪ್ರಕ್ರಿಯೆ ಕೈ ಬಿಡೋಕ್ಕಾಗಲ್ಲ. ಸೊ ಒಂದೆರಡು ಸ್ಟೇ ಸಿಕ್ಕಿರುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಸ್ಟೇ ತೊಗೊಂಡಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇನ್ನೂ ಹೆಚ್ಚು ನಿಗಾ ವಹಿಸುವಂಥದ್ದು, ಅವ್ರು ಸ್ಮಾಲೆಸ್ಟ್ ಆಫ್ ದಿ ಲ್ಯಾಬ್ಸ್ ಮಾಡಿದ್ರು ಕೋರ್ಟ್ ಗಮನಕ್ಕೆ ತಂದು ಅಷ್ಟೇ ವೆಕೇಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಗಡೀಪಾರ ಆದೇಶವನ್ನು ಈ 22 ಜನದ ಮೇಲೆ ಏನು ಮಾಡಿದ್ವಿ, ಇವ್ರನ್ನ ಮೊದಲನೇ ಬಾರಿಗೆ ಮಾಡ್ತಾ ಇರೋಂಥದ್ದು. ಅಂದರೆ ಹಿಂದೆ ಮಾಡಿದವ್ರನ್ನ ಮತ್ತೆ ರಿಪೀಟ್ ಮಾಡಿಲ್ಲ. ಮತ್ತು ಈಗ ನಾವು 3ನೇ ಹಂತದಲ್ಲಿ ಮಾಡ್ತಿರೋದು ಈ ವರ್ಷದಲ್ಲಿ. ಮೊದಲನೇ ಹಂತದಲ್ಲಿ ಸುಮಾರು 37-38 ಜನರನ್ನು ಮಾಡಿದ್ವಿ. ನಂತರ 2ನೇ ಹಂತದಲ್ಲಿ ಸುಮಾರು 45 ಜನ ಮಾಡಿದ್ವಿ. ಈಗ 3ನೇ ಹಂತದಲ್ಲಿ 22 ಜನ ಮಾಡಿದ್ವಿ. ಗಣೇಶ ಹಬ್ಬದ ಮುಂಚೆ ಇನ್ನೂ ಭಾಳಷ್ಟು ಜನರನ್ನು ಮಾಡೋವಂಥ ಉದ್ದೇಶ ಇದೆ. ಈ ಗಡೀಪಾರು ಮಾಡಿದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅದನ್ನು ವೈಲೇಷನ್ ಮಾಡಿದ್ರು ಅಂತಂದರೆ ನಮಗೆ ಅದರ ನೆಕ್ಸ್ಟ್ ಫೇಸ್ ಅಂದರೆ ಗೂಂಡಾ ಆ್ಯಕ್ಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದೊಂದು ಫೇಸ್ ವೈಸ್ ಪ್ರಕ್ರಿಯೆ. ಪ್ರಾರಂಭದಲ್ಲಿ FIR ಆಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಅವ್ರುಗಳಿಂದ ಯಾವುದು ತೊಂದರೆ ಆಗಬಾರ್ದು ಅಂತ ಮುಂಜಾಗ್ರತಾ ಕ್ರಮವಾಗಿ ಸಿಂಪಲ್ ಕೇಸಸ್ ಮಾಡ್ತೀವಿ. ಫಸ್ಟ್ BNSS ಅಲ್ಲಿ ಮೊದಲು CRPCಯಲ್ಲಿ 107, 108, 110 ಅಂತಿತ್ತು. ಆ ಥರದ್ದು ಇವಾಗ BNSS ಕರೆಸ್ಪಾಂಡಿಂಗ್ ಸೆಕ್ಷನ್ಸಲ್ಲಿ ಮಾಡ್ತೀವಿ. ಮುಂಜಾಗ್ರತಾ ಕ್ರಮಗಳನ್ನು ವೈಲೇಟ್ ಮಾಡಿ ಅವರೇನಾದರೂ ಮತ್ತೆ ಎಕ್ಸ್ಟರ್ಮೆಂಟ್ ಮಾಡೋವಂಥ ಸಂದರ್ಭ ಬಂದರೆ ಎಕ್ಸ್ಟರ್ಮೆಂಟ್ ಮಾಡ್ತೀವಿ.
ಎಕ್ಸ್ಪೆರಿಮೆಂಟ್ ಮಾಡಿನೂ ಅವರು ಬುದ್ಧಿ ಕಲ್ತಿಲ್ಲ ಅಂತಂದರೆ ಗೂಂಡಾ ಆ್ಯಕ್ಟ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಇದೇನು ನಮ್ಮ ಮ್ಯಾಜಿಸ್ಟ್ರೇಲ್ ಪವರ್ಸ್ ಇದೆ ಕಮಿಷನರೇಟಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಇದನ್ನು ಬ್ರೀಚ್ ಮಾಡಿದರೆ ಮತ್ತೆ ನಂತರ ಬೇರೆ ಬೇರೆ ಬ್ರೀಚ್ ಆದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ವೈಲೇಷನ್ಗೆ ಕೆಲವು ಪ್ರಾವಿಷನ್ಸ್ ಇದೆ, ಆ ಪ್ರಾವಿಷನ್ ಪ್ರಕಾರ ಕ್ರಮ ತಗೊಳ್ಳೋಣ. ವರದಿ ರಾಜು ಮುದಗಲ್, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.